ಧರ್ಮಸ್ಥಳದಲ್ಲಿ ಅಸ್ಥಿಪಂಜರ ಶೋಧ ಕಾರ್ಯಾಚರಣೆ ಅಂತಿಮ ಘಟ್ಟಕ್ಕೆ ಬಂದಿದೆ. ಮಾಸ್ಕ್ ಮ್ಯಾನ್ ತೋರಿಸಿದಂತಹ ಕೊನೆ ಪಾಯಿಂಟ್ನಲ್ಲಿ ಹುಡುಕಾಟ ನಡೆದಿತ್ತಾ ಇದೆ. ಹಾಗಾದ್ರೆ ಮುಂದಿನ ತನಿಖೆ ಹೇಗಿರುತ್ತೆ, ಅಧಿಕಾರಿಗಳು ಏನೆಲ್ಲ ಮಾಡ್ತಾರೆ, ಇಲ್ಲಿದೆ ನೋಡಿ ಒಂದು ಕಂಪ್ಲೀಟ್ ರಿಪೋರ್ಟ್. ಹದಿನಾಲ್ಕು ದಿನ ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರಗಳ ಹುಡುಕಾಟ ಶುರುವಾಗಿ ಇವತ್ತಿಗೆ 14 ದಿನಗಳಾಗಿವೆ. ಮಾಸ್ಕ್ ಮ್ಯಾನ್ ಎಲ್ಲೆಲ್ಲಿ ತೋರಿಸ್ತಿದ್ದಾನೋ ಅಲ್ಲೆಲ್ಲ ಶೋಧ ಕಾರ್ಯ ನಡೆಯುತ್ತಿದೆ. ಟೊಂಕ ಕಟ್ಟಿ ನಿಂತಿರುವ ಎಸ್ಐಟಿ ಅಧಿಕಾರಿಗಳು ಬಿಸಿಲು ಮಳೆ ಎನ್ನದೆ ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಮಾಸ್ಕ್ ಮ್ಯಾನ್ ತೋರಿಸಿದ ಜಾಗದಲ್ಲೆಲ್ಲ ಶೋಧ ನಡೆಯುತ್ತಿದೆ. ಇವರಿಗೆ ಎಸ್ಐಟಿ ಅಧಿಕಾರಿಗಳು 20ಕ್ಕೂ ಹೆಚ್ಚು ಕಡೆ ಭೂಮಿಯನ್ನ ಅಗೆದಿದ್ದಾರೆ. ಈ ನಡುವೆ ನೇತ್ರಾವತಿ ನದಿ ದಡದಲ್ಲಿರುವ 13ನೇ ಪಾಯಿಂಟ್ ಕೌತುಕವನ್ನು ಉಳಿಸಿಕೊಂಡಿತ್ತು. ಯಾಕಂದ್ರೆ ದೂರುದಾರ ತಾನು ಇದೇ ಜಾಗದಲ್ಲಿ ಹೆಚ್ಚು ಹೆಣಗಳನ್ನ ಹೂತಿದ್ದೇನೆಂದು ಹೇಳಿದ್ದ. ಹೀಗಾಗಿ 13ನೇ ಪಾಯಿಂಟ್ನಲ್ಲಿ ಕಾರ್ಯಾಚರಣೆ ಮಹತ್ವದ್ದಾಗಿದೆ. ಸದ್ಯ ಅಸ್ಥಿಪಂಜರ ಸಿಕ್ಕಿರೋದು ಮಾತ್ರ ಒಂದು ಕಡೆ. ಈ ಎಲ್ಲ ಕಾರಣಗಳಿಂದ ಎಸ್ಐಟಿಗೆ ಮಾಸ್ಕ್ ಮ್ಯಾನ್ ಮೇಲಿನ ನಂಬಿಕೆ ಕೊಂಚ ತಗ್ಗಿದೆ. ಇವತ್ತು ಅಸ್ಥಿಪಂಜರ ಸಿಕ್ಕಿಲ್ಲ ಅಂದ್ರೆ ಶೋಧ ಅಂತ್ಯವಾಗುತ್ತಾ? 13ನೇ ಪಾಯಿಂಟ್ನ ಉತ್ಖನನದ ಬಳಿಕ ಏನಾಗುತ್ತೆ ಎನ್ನುವ ಕುತೂಹಲ ಮೂಡಿಸಿದೆ. ಒಂದ್ ವೇಳೆ ಇಲ್ಲಿ ಏನಾದರೂ ಅಸ್ಥಿಪಂಜರ ಸಿಕ್ಕರೆ ಪ್ರಕರಣಕ್ಕೆ ತಿರುವು ಸಿಕ್ಕಂತಾಗುತ್ತದೆ. ಪುನಃ ಮೊದಲಿನಿಂದ ಎಸ್ಐಟಿ ಶೋಧ ನಡೆಯುತ್ತೆ. ಈ ಬಾರಿ ಜಿಪಿಆರ್ ಬಳಸಿ ಕಾರ್ಯಾಚರಣೆಗೆ ಇಳಿಯುವ ಸಾಧ್ಯತೆ ದಟ್ಟವಾಗಿದೆ. ಆದರೆ 13ನೇ ಪಾಯಿಂಟ್ನಲ್ಲೂ ಅಸ್ಥಿಪಂಜರ ಸಿಗದೆ ಹೋದ್ರೆ ಕಾರ್ಯಾಚರಣೆ ಎಲ್ಲಿಗೆ ನಿಲ್ಲಬಹುದು ಅಂತಿವೆ ಮೂಲಗಳು. 13ನೇ ಪಾಯಿಂಟ್ನಲ್ಲಿ ಮೂಳೆ ಸಿಗದಿದ್ರೆ ಮುಂದೇನು? ಎಸ್ಐಟಿ ಶೋಧ ನಿಲ್ಲಿಸಬಹುದು ಎಂದ ಸಿಎಂ. ಧರ್ಮಸ್ಥಳದ ಈ ಪ್ರಕರಣ ಸಾಕಷ್ಟು ಸದ್ದು ಮಾಡಿದೆ. ಈ ವಿಚಾರ ಕಾಂಗ್ರೆಸ್ನ ಸಿಎಲ್ಪಿ ಸಭೆಯಲ್ಲೂ ಮುನ್ನೆಲೆಗೆ ಬಂದಿದೆ. ಭಾವನಾತ್ಮಕ ಹೇಳಿಕೆ ಬಿಡಬೇಡಿ ಅಂತ ಸಿಎಂ ಸಿದ್ದರಾಮಯ್ಯ ತಮ್ಮ ಶಾಸಕರಿಗೆ ಕಿವಿ ಮಾತು ಹೇಳಿದ್ದಾರೆ. ಇನ್ನು ಮುಖ್ಯ ವಿಚಾರ ಅಂದ್ರೆ 13ನೇ ಪಾಯಿಂಟ್ನಲ್ಲೂ ಮೂಳೆಗಳು ಸಿಗದೆ ಹೋದ್ರೆ ಎಸ್ಐಟಿ ಶೋಧ ನಿಲ್ಲಿಸಬೇಕಾಗಬಹುದು ಅಂತ ಸಿಎಂ ಸಿದ್ದರಾಮಯ್ಯ ಸಭೆಯಲ್ಲಿ ಹೇಳಿದ್ದಾರೆ ಎನ್ನಲಾಗಿದೆ. ಆದರೆ ಸಚಿವರ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ ತೀರ್ಮಾನಿಸ್ತೇವೆ ಅಂತಲೂ ಹೇಳಿದ್ದಾರೆ. ಶೋಧ ಕಾರ್ಯಾಚರಣೆಯನ್ನ 13ನೇ ಪಾಯಿಂಟ್ಗೆ ನಿಲ್ಲಿಸಬೇಕು ಅಂತ ಹೇಳಿ ಈಗ ಕೆಲವೊಂದಿಷ್ಟು ಮಾತುಗಳು ಚರ್ಚೆಗಳು ಆಗಿರುವಂಥದ್ದು. ಆದರೆ ಮಾಸ್ಕ್ ಮ್ಯಾನ್ ಡಿಮ್ಯಾಂಡ್ ಇಟ್ಟಿರುವಂಥದ್ದು 13ನೇ ಪಾಯಿಂಟ್ನಲ್ಲಿ ಇವತ್ತು ಇನ್ನೂ ಕೂಡ ಆ ಡಿಗ್ಮೆಂಟ್ ನೋಡಬೇಕು, ಇನ್ನೂ ಕೂಡ ಸಿಗುತ್ತೆ ಅಂತ ಆತ ಹೇಳಿರುವಂಥದ್ದು. ಸದ್ಯಕ್ಕೆ ಈ ಎಲ್ಲ ಪಾಯಿಂಟ್ಗಳಲ್ಲಿ ಅಂದರೆ ಈ ಒಂದು 13ನೇ ಪಾಯಿಂಟನ್ನು ಮುಗಿಸಿ ಏನಾದರೂ ಇಲ್ಲಿಗೆ ನಿಲ್ಲಿಸ್ತಾರಾ ಇಲ್ಲ ಮುಂದುವರಿತಾರ ಅನ್ನೋದು ಮುಂದಿನ ಹಂತದಲ್ಲಿ ಗೊತ್ತಾಗುತ್ತೆ. ದೂರುದಾರನ ಮಂಪರು ಪರೀಕ್ಷೆಗೆ ಎಸ್ಐಟಿ ಚಿಂತನೆ. ಹೆಣಗಳನ್ನ ನಾನೇ ಹೂತಿದ್ದೇನೆ ಎಂಬ ಮಾಸ್ಕ್ ಮ್ಯಾನ್ ಅಣತಿಯಂತೆ ಎಲ್ಲವೂ ನಡೆಯುತ್ತಿದೆ. ಈತ ಎಲ್ಲೆಲ್ಲಿ ಜಾಗ ತೋರಿಸ್ತಾನೋ ಅಲ್ಲೆಲ್ಲ ಭೂಮಿ ಅಗೆಯಲಾಗ್ತಿದೆ. ಆದರೆ ದೂರುದಾರ ಹೇಳಿದಂತೆ ಅಸ್ಥಿ ಪಂಜರಗಳು ಸಿಗ್ತಿಲ್ಲ. ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಮಂಪರು ಪರೀಕ್ಷೆ ಅಥವಾ ಬ್ರೈನ್ ಮ್ಯಾಪಿಂಗ್ ಮಾಡುವ ಸಾಧ್ಯತೆ ಇದೆ. ಅನಾಮಿಕನ ಹೇಳಿಕೆಯಂತೆ ಅವಶೇಷಗಳು ಪತ್ತೆಯಾಗಿಲ್ಲ. ಹೀಗಾಗಿ ದೂರುದಾರನ ಪ್ರಾರಂಭಿಕ ಹೇಳಿಕೆಯಲ್ಲಿ ಗೊಂದಲವಿದೆಯಾ, ನಂತರದ ಹೇಳಿಕೆಯಲ್ಲಿ ಗೊಂದಲ ಇದೆಯಾ ಎಂದು ಪರಿಶೀಲನೆ ಮಾಡಲಾಗುತ್ತೆ. ತೋರಿಸಿದ ಜಾಗಗಳಲ್ಲಿ ಸ್ಥಳ ವಿವರಣೆಗಳಲ್ಲಿ ಸಮಯ, ದಿನಾಂಕ, ಭಾಗವಹಿಸಿದವರ ಹೆಸರಲ್ಲಿ ಗೊಂದಲ ಇದೆಯಾ ಎಂದು ಎಸ್ಐಟಿ ಶೋಧ ನಡೆಸುತ್ತಿದೆ. ಮುಂದುವರಿದು ತನಿಖೆಯಲ್ಲಿ ದೊರೆತ ತಾಂತ್ರಿಕ ಮಾಹಿತಿ ಮತ್ತು ದಾಖಲೆಗಳು ಈತನ ಮೌಖಿಕ ಹೇಳಿಕೆ ನಡುವೆ ಹೊಂದಾಣಿಕೆ ಇಲ್ಲದಿದ್ದರೆ ಎಸ್ಐಟಿ ಅರ್ಜಿ ಸಲ್ಲಿಸಲಾಗುತ್ತದೆ. ನಿಖರ ಮಾಹಿತಿ ಪಡೆಯುವ ಉದ್ದೇಶದಿಂದ ಮಂಪರು ಪರೀಕ್ಷೆ ಅಥವಾ ಬ್ರೈನ್ ಮ್ಯಾಪಿಂಗ್ ಸಾಧ್ಯತೆ ಇದೆ. ಇವತ್ತಿನ ವಿಚಾರ ಏನಂತ ಹೇಳಿದ್ರೆ, ಇವತ್ತು ಆ 13ನೇ ಪಾಯಿಂಟ್ ಏನಾದರೂ ಮತ್ತೆ ಈಗ ಆಗಿದ್ರೆ ಅದರ ಅಕ್ಕಪಕ್ಕ ಇರುವಂಥ ಜಾಗದಲ್ಲಿ ಮತ್ತೆ ಆಗಿದ್ರೆ ಇವತ್ತು ಕೂಡ ಸಿಗಲಿಲ್ಲ ಅಂದರೆ ಸೀದಾ ಆತನ ಬ್ರೈನ್ ಮ್ಯಾಪಿಂಗ್ ಮಂಪರು ಪರೀಕ್ಷೆ ಮಾಡಬೇಕು ಅನ್ನೋ ಒತ್ತಾಯಗಳು ಕೂಡ ಕೇಳಿಬಂದ್ರು ಆಶ್ಚರ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಈತ ಹೇಳ್ತಾ ಇರುವಂಥದ್ದು ನಿಜನ ಸುಳ್ಳು ಅನ್ನೋದು ಆರಂಭಿಕದ ಹಂತದಲ್ಲಿ ಕನ್ಫ್ಯೂಷನ್ ಇತ್ತು. ಆದರೆ ಎಲ್ಲೋ ಒಂದು ಕಡೆ ಆತನನ್ನು ನಂಬಿ ಎಲ್ಲ ರೀತಿ ಆತ ಹೇಳ್ದಂಗೆ ಕೇಳ್ಕೊಂಡೋಗಿ ಎಲ್ಲ ಕಡೆ ತೆಗೆದಿದ್ದಂಥದ್ದು. ಅಂದರೆ ಈಗ 1ರಿಂದ 12ನೇ ಪಾಯಿಂಟ್ವರೆಗೂ ಕೂಡ ಏನು ಆತ ಹೇಳ್ತಾ ಇದ್ದ ಆ ಪ್ರದೇಶಗಳಲ್ಲಿ ಸಿಗ್ತಾ ಇರಲಿಲ್ಲ. ಸೊ ಆಗ ಕೆಲವೊಂದು ಡೆಫಿನೇಷನ್ಗಳು ಬರ್ತಾ ಇತ್ತು. ಆತನಿಗೆ 15-20 ವರ್ಷದ ನೆನಪಿರುತ್ತಾ, ಅಲ್ಲಿ ತೋರಿಸುವಂಥ ಜಾಗದ ಪಕ್ಕದಲ್ಲಿ ತೋರಿಸಿರ್ಬೋದು, ಈ ಥರದ್ದೆಲ್ಲ ಇತ್ತು. ಎಸ್ಐಟಿ ಕಚೇರಿಯಲ್ಲಿ ಸಾಕ್ಷಿದಾರರ ವಿಚಾರಣೆ. ಎಸ್ಐಟಿ ಕಚೇರಿಯಲ್ಲಿ ಇವತ್ತು 2 ಸಾಕ್ಷಿದಾರರ ವಿಚಾರಣೆ ನಡೆಸಲಾಯಿತು. ಈ ವೇಳೆ TV9 ಜೊತೆಗೆ ಮಾತನಾಡಿದ ಪುರಂದರ ತಮಗೆ ಗೊತ್ತಿರೋ ಮಾಹಿತಿಯನ್ನ ಹಂಚಿಕೊಂಡ್ರು. ಆತ ಹೆಣ ಹೊತ್ತಿದ್ದು ನೋಡಿದ್ದೇನೆ ಎಂದು ಹೇಳಿದ್ರು.
ಯಾವಾಗ ನೋಡಿದ್ರಿ ಈತ ಹೆಣ ಊತ ಹಾಕೋದನ್ನು? ನಾನು ಸುಮಾರು 2003ರಿಂದ 2010 ಒಳಗೆ ಆ ಸಮಯದಲ್ಲಿ ನಾನು ನೋಡಿದ್ದೀನಿ ಸರ್. ಈಗ ಆ ಟೈಮಲ್ಲಿ ಹೆಣ ಊತ ಹಾಕ್ತಿದ್ದ ವ್ಯಕ್ತಿ ಈತನೇ ಅಂತ ಹೇಗೆ ನೀವು ಗುರುತು ಹಿಡಿತೀರಿ? ಅವಾಗ ಅಲ್ಲಿ ಕಸಗುಡಿಸೋರು ಒಂದು 3-4 ಫ್ಯಾಮಿಲಿ ಇದ್ರು ಸರ್. ಅದರಲ್ಲಿ ಈಗ ಭೀಮ್ ಅಂತ ಏನು ಹೇಳ್ತಾರೆ ಅವನ ಥರನೇ ಮೈಕಟ್ಟು ಇರುವಂಥ ವ್ಯಕ್ತಿಯನ್ನು ನಾನು ನೋಡಿದ್ದೀನಿ ಸರ್. ನಾವು ಮಾತಾಡಿದ್ದೇವೆ ಅವ್ರ ಹತ್ರ, ಅಂದರೆ ನಮ್ಮ ಅಂಗಡಿ ಎದುರುಗಡೆ ಕಸ ಗುಡಿಸ್ಕೊಂಡು ತಿರ್ತಿದ್ರು. ಮತ್ತೊಬ್ಬ ಸಾಕ್ಷಿದಾರ ತುಕಾರಾಮ್, ನಾನು ಬೇರೆಯವರನ್ನ ನೋಡಿದ್ದೇನೆ, ಅವರು 4-5 ಜನ ಇದ್ರು ಎಂದಿದ್ದಾರೆ. ಊತ ಹಾಕ್ತಿದ್ದಂಥವ್ರು ಯಾರು? ಅವರನ್ನು ನೋಡಿದ್ದೀರಾ? ಈಗ ಇರತಕ್ಕಂಥ ಏನು ಅನಾಮಿಕ ಸಾಕ್ತಿರೋದ ಆತನೇ ಊತ ಹಾಕಿದ್ನ? ಯಾರು ನೀವು ನೋಡಿದವ್ರು? ಯಾರು ಈಗ ಬಂದಿರೋನು ಯಾರು? ನಾವು ನೋಡಿದವರು ಬೇರೆ, ಇವನಲ್ಲ. ಇವನನ್ನು ನೋಡಿಲ್ಲ ನಾನು. ಇವನನ್ನು ನೋಡ್ಲಿಕ್ಕಂತ ನಾವು ಹೋಗಿಲ್ಲ. ಇಲ್ಲ, ನಾವು ನಮ್ಮಷ್ಟಿಗೆ ನಾವು ಕೆಲಸಕ್ಕೆ ಹೋಗ್ತೀವಿ ಬರ್ತೀವಿ. ಬೇರೆಯವರು ಆಗ್ತಾಯಿದ್ರು, ತಗೊಂಡು ಬಂದು ಆಗ್ತಾಯಿದ್ರು. ಅವರು ಪರಿಚಯ ಇಲ್ಲ, ನನಗೆ ಪರಿಚಯ ನಮಗೆ ಇಲ್ಲ. ಎಷ್ಟು ಜನ ಇರ್ತಾಯಿದ್ರು? ಅವರೊಂದು 2-3 ಜನ ಇದ್ದರು. ಇದೆಲ್ಲದರ ನಡುವೆ ಧರ್ಮಸ್ಥಳದ ಅಸ್ಥಿಪಂಜರ ಹುಡುಕಾಟ ಅಂತಿಮ ಘಟ್ಟಕ್ಕೆ ಬಂದು ನಿಂತಿದೆ. ಅಧಿಕಾರಿಗಳು ಮಾಸ್ಕ್ ಮ್ಯಾನ್ನ ಮುಂದಿಟ್ಟುಕೊಂಡು ಸತ್ಯ ಶೋಧನೆ ನಡೆಸುತ್ತಿದ್ದಾರೆ. ಪೃಥ್ವಿ ಜೊತೆ ಅಶೋಕ್, TV9 ಮಂಗಳೂರು.